ಇನ್ನು ಸೋಮಣ್ಣ ಭೇಟಿಯಾಗಿದ್ರು ಎಚ್.ಡಿ. ದೇವೇಗೌಡರನ್ನ. ಸೋಮಣ್ಣ ಮುನಿಸಿಗೆ ಹಾಗಿದ್ರೆ ದೇವೇಗೌಡರು ಮುಲಾಮ್ ಹಚ್ಚದ್ರ. ದೇವೇಗೌಡರು ಮತ್ತು ಸೋಮಣ್ಣ ಅವರ ಭೇಟಿಯ ಇನ್ಸೈಡ್ ಸುದ್ದಿಯನ್ನ ನಿಮ್ಮೆದುರಿಗಿಡ್ತಾ ಇದೆ. ದೇವೇಗೌಡರ ಬಳಿ ವಿ ಸೋಮಣ್ಣ ಹಂಚಿಕೊಂಡ ಗುಟ್ಟೇನು? ವಿಧಾನಸಭೆ ಚುನಾವಣೆಯಲ್ಲಾದಂತಹ ಸೋಲು ನಂತರ ಆದಂತಹ ಬೆಳವಣಿಗೆಗಳಿಂದ ಭಾರಿ ಹತಾಶರಾಗಿದ್ದಾರೆ ಸೋಮಣ್ಣ. ಮುನಿಸಿಕೊಂಡಿದ್ರು, ಅಸಮಾಧಾನಗೊಂಡಿದ್ರು. ಇಂಥ ಸಂದರ್ಭದಲ್ಲಿ ದೇವೇಗೌಡರನ್ನ ಭೇಟಿಯಾಗಿದ್ದಾರೆ. ಹಾಗಿದ್ರೆ ದೇವೇಗೌಡರ ಬಳಿ ಸೋಮಣ್ಣ ಏನು ನೋವು ತೋಡಿಕೊಂಡು ತಮ್ಮ ಇವತ್ತಿನ ಪರಿಸ್ಥಿತಿಯ ಬಗ್ಗೆ ದೇವೇಗೌಡರ ಬಳಿ ಸೋಮಣ್ಣ ಭಾವುಕರಾಗಿ ನುಡಿದಿದ್ದಾರೆ. ನಂಬಿದವರೇ ನನಗೆ ಕೈ ಕೊಟ್ರು ಅಂತ ನೋವನ್ನ ಹಂಚಿಕೊಂಡಿದ್ದಾರೆ. ಇವತ್ತಿನ ಸ್ಥಿತಿಗೆ ಒಂದ್ ರೀತಿ ನಾನೇ ಕಾರಣ ಆಗ್ಬಿಟ್ಟೆ, ಮತ್ತೆ ರಾಜಕೀಯ ಭವಿಷ್ಯ ರೂಪಿಸಿಕೊಳ್ಳೋದು ಗೊಂದಲ ಆಗಿದೆ. ಇವತ್ತಿನ ರಾಜಕೀಯ ವ್ಯವಸ್ಥೆ ನನಗೆ ನೋವು ತರಿಸಿದೆ. ಈಗ ಆ ನೋವನ್ನ ನೀವು ಸರಿ ಮಾಡಬೇಕು ಅಂತ ದೇವೇಗೌಡರ ಬಳಿ ಸೋಮಣ್ಣ ಮನವಿ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಆ ಮನವಿಗೆ ದೇವೇಗೌಡರು ಯಾವ ರೀತಿ ಸ್ಪಂದಿಸಿದ್ರು? ಮುನಿಸಿಗೆ ಮುಲಾಮ್ ಹಚ್ಚದ್ರ? ಹಾಕಿದ್ರೆ ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ದೇವೇಗೌಡರನ್ನ ಸೋಮಣ್ಣ ಭೇಟಿಯಾಗಿರೋದೇ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಅವರು ಭೇಟಿಯಾಗಿರುವಂತಹ ಉದ್ದೇಶ ಮತ್ತು ನೋವು ತೋಡಿಕೊಂಡಿರುವಂತದ್ದು ಈ ವಿಚಾರ ಏನಿದೆ ಇದು ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾವ ರೀತಿಯಲ್ಲಿ ಸಮಾಧಾನ ಮಾಡಿದ್ದಾರೆ ಹಾಗಿದ್ರೆ ದೇವೇಗೌಡರು? ಅಲ್ಲಿ ಯಶಸ್ವಿಯಾದ್ರ ಅವರ ಮುನಿಸಿಗೆ ಮುಲಾಮ್ ಹಚ್ಚೋದ್ರಲ್ಲಿ? ಪ್ರತಿಮಾ, ಮೈತ್ರಿಯಾದ ಬಳಿಕ ಜೆಡಿಎಸ್ ಮತ್ತೆ ಬಿಜೆಪಿಯ ಅನೇಕ ನಾಯಕರು ಪರಸ್ಪರ ಒಬ್ಬರನ್ನೊಬ್ಬರು ಭೇಟಿ ಮಾಡ್ಕೊಳ್ತಿದ್ದಾರೆ. ಅದರಲ್ಲೂ ಕೂಡ ಬಿಜೆಪಿಯ ಅನೇಕ ಹಿರಿಯ ನಾಯಕರೇ ಜೆಡಿಎಸ್ ನಾಯಕರ ಬಳಿಗೆ, ಅದರಲ್ಲೂ ದೇವೇಗೌಡರ ಮನೆಗೆ, ಕುಮಾರಸ್ವಾಮಿ ಅವರ ಮನೆಗೆ ಭೇಟಿ ನೀಡಿ ಒಂದಷ್ಟು ತಮ್ಮ ವರ್ಷನ್ ಏನಿದೆ ರಾಜಕೀಯವಾಗಿ ಅದ್ರ ಬಗ್ಗೆ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಸಂಜೆ ವಿ ಸೋಮಣ್ಣ ಅವರು ದೇವೇಗೌಡರ ಮನೆಗೆ ಭೇಟಿ ಕೊಟ್ಟು ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಅವರು ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಒಂದಷ್ಟು ನೋವನ್ನ ದೇವೇಗೌಡರ ಬಳಿ ತೋಡ್ಕೊಂಡಿದ್ದಾರೆ. 2 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ನಾನು ಸೋತಿದ್ದೇನೆ, ಸಾಕಷ್ಟು ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿದ್ರು ಕೂಡ ನಾನು ಇಲ್ಲಿ ಸೋಲನ್ನ ಅನುಭವಿಸ್ಬೇಕಾಯ್ತು, ಮುಂದೆ ನನ್ನ ರಾಜಕೀಯ ಭವಿಷ್ಯ ಹೇಗೆ ಅನ್ನುವಂತ ಒಂದು ಗೊಂದಲದಲ್ಲಿದ್ದೀನಿ, ಈಗ ಎದುರಾಗ್ತಾ ಇರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ಅಭಿಲಾಷೆಯನ್ನು ಕೂಡ ಅವರು ದೇವೇಗೌಡರ ಮುಂದೆ ತೋಡ್ಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಉತ್ತರ ಅಥವಾ ತುಮಕೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಮನದ ಇಂಗಿತವನ್ನ ಅವರು ದೇವೇಗೌಡರ ಬಳಿ ತೋಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ದೇವೇಗೌಡರು ಕೂಡ ಅವರಿಗೆ ಸಾಕಷ್ಟು ಸಮಾಧಾನದ, ಧೈರ್ಯದ ಮಾತುಗಳನ್ನ ಹೇಳಿದ್ದಾರೆ. ಮುಂದೆ ಎಲ್ಲ ಒಳ್ಳೇದಾಗುತ್ತೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಸಹಕಾರ ಇರುತ್ತೆ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಮುಂದೆ ರಾಜಕೀಯ ಭವಿಷ್ಯ ಕೂಡ ನಿಮ್ಗೆ ಚೆನ್ನಾಗಿರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಧೈರ್ಯದ ಮಾತುಗಳನ್ನ ಸೋಮಣ್ಣ ಅವರಿಗೆ ಹೇಳಿರುವಂತದ್ದು. ಸೋಮಣ್ಣ ಅವರು ಕಳೆದ ಕೆಲವು ದಿನಗಳಿಂದ ಪಕ್ಷದಿಂದ ವಿಮುಖರಾಗುವಂತ ರೀತಿಯಲ್ಲಿ ಇದ್ರು. ಇದೀಗ ಮೈತ್ರಿಯಾದ ಬಳಿಕ ದೇವೇಗೌಡರ ಬಳಿ ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸಿರೋದು ಸಾಕಷ್ಟು ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಬೇಕು ಅನ್ನುವಂತ ಆಸೆಯನ್ನ ಇಟ್ಕೊಂಡಿರುವಂತಹ ಸೋಮಣ್ಣ ಆ ಬಗ್ಗೆ ತಮ್ಮ ಬೆಂಬಲ ಬೇಕು, ಸಹಕಾರ ಬೇಕು ಅನ್ನುವಂತ ನಿಟ್ಟಿನಲ್ಲಿ ದೇವೇಗೌಡರ ಬಳಿ ನಿನ್ನೆ ಚರ್ಚೆಯನ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದೇವೇಗೌಡರು ಕೂಡ ಸಾಕಷ್ಟು ಧೈರ್ಯದ ಮಾತುಗಳನ್ನ ಸೋಮಣ್ಣ ಅವರಿಗೆ ಹೇಳಿ ಕಳಿಸಿರುವಂತದ್ದು. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.